ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋಣ. ನಮಸ್ಕಾರಗಳು ಸ್ನೇಹಿತರೆ. ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ನಾನು ನಿಮ್ಮ ಹತ್ರ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಒಂದೆಲಗ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಶೇಷವಾದ ಒಂದು ಗಿಡಮೂಲಿಕೆ. ಎಲ್ಲ ಪ್ರದೇಶಗಳಲ್ಲೂ ಯಾವುದೇ ಗೊಬ್ಬರ ಹಾಕದೇ ತುಂಬ ನೀರಿನ ಅವಶ್ಯಕತೆ ಇಲ್ಲದೇ ಬೆಳೀತಕ್ಕಂಥ ವಿಶೇಷವಾದ ಗಿಡಮೂಲಿಕೆ. ಮಕ್ಕಳ ನೆನಪಿನ ಶಕ್ತಿ ಯಾರ್ಯಾರ ಮಕ್ಕಳಲ್ಲಿ ಕಡಿಮೆ ಇದೆ, ಇದನ್ನು ಜೇನುತುಪ್ಪದ ಜೊತೆಯಲ್ಲಿ ಶುದ್ಧವಾಗಿ ತೊಳೆದು ತಿನ್ನಿಸೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಜೀರ್ಣಶಕ್ತಿಯ ಸಮಸ್ಯೆ ಇರ್ಬೋದು, ರಕ್ತ ಶುದ್ಧೀಕರಣಕ್ಕೆ ಹಾಗೂ ತಲೆಯಲ್ಲಿ ಒಟ್ಟು ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ, ಇದನ್ನು ಚೆನ್ನಾಗಿ ಹರಿದು ಸ್ನಾನ ಮಾಡೋದಕ್ಕಿಂತ 2 ಗಂಟೆ ಮುಂಚೆ ಲೇಪನ ಮಾಡಿದ್ರೆ ಒಟ್ಟು ಬರ್ತಕ್ಕಂಥ ಸಮಸ್ಯೆ 100ಕ್ಕೆ 100% ಕಡಿಮೆ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷವಾದ ಒಂದು ಡಿಶ್ ತಯಾರು ಮಾಡೋದು ಹೇಗೆ ಅಂತ, ಇದರಲ್ಲಿ ಒಂದೆಲಗ ಸೊಪ್ಪನ್ನು ಆ ಒಂದು ಕಡ್ಡಿಯ ಸಮೇತ ಕಿತ್ಕೊಂಡು, ಈ ಉತ್ತರ ಕರ್ನಾಟಕದವರು ಮಿರ್ಚಿ ಮಂಡಕ್ಕಿ ಮಾಡ್ತಾರಲ್ಲ ಆ ಥರ ಬಜ್ಜಿಯನ್ನು ಮಾಡ್ತಕ್ಕಂಥ ವಿಶೇಷವಾದ ಒಂದು ತುಂಬ ರುಚಿಕರವಾದ ಬಜ್ಜಿಯನ್ನು ಮಾಡ್ತಕ್ಕಂಥ ಗಿಡಮೂಲಿಕೆ ಔಷಧಿ ಕೂಡ. ಇದನ್ನು ಆ ರೀತಿ ಮಾಡಿ ಕೂಡ ಇದನ್ನು ಸೇವಿಸ್ಬೋದು. ಪ್ರತಿನಿತ್ಯ ಸೇವಿಸೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ರಕ್ತ ಶುದ್ಧೀಕರಣ ಆಗುತ್ತೆ. ಇಂಥ ವಿಶೇಷವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದೆಲಗ ಸೊಪ್ಪನ್ನು ನೀವು ಬೇರು ಸಮೇತ ಕಿತ್ಕೊಂಡು ಬರೋವಂಥ ಅವಶ್ಯಕತೆ ಇಲ್ಲ. ಅದರ ಕಡ್ಡಿಯನ್ನು ಕಿತ್ಕೊಬಂದು ನೀವು ಪಾಟ್ನಲ್ಲಿ ಹಾಕ್ಬೋದು, ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಹಾಕ್ಬೋದು. ಈ ಚಿಪ್ಪುಗಳಿರ್ತದಲ್ಲ, ಕಾಯಿ ಚಿಪ್ಪು, ಅದರಲ್ಲೂ ಕೂಡ ಹಾಕಿದರೆ ಒಂದೆಲಗ ಸೊಪ್ಪು ಬರುತ್ತೆ. ಈ ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ನಿಮ್ಮ ಪಾಟ್ಗಳಲ್ಲಿ ಬೆಳೆಸಿ ಉತ್ತಮವಾದ ಔಷಧಿಯನ್ನಾಗಿ ಬಳಸಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೊಟ್ಟಂಥ ಈ ಒಂದು ಸರಳವಾದ ಮಾಹಿತಿ